ದೇವರಿಗೆ ಸ್ತೋತ್ರ. ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಆದಿಕಾಂಡ 2:7. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಜೀವಾತ್ಮ ಆದನು. ನೋಡ್ರಿ, ಬೈಬಲಲ್ಲಿ ಒಂದು ಜಾಗದಲ್ಲಿ ಬೈಬಲಲ್ಲಿ ತೆಗೆದಾಗ 1 ಥೆಸಲೋನಿಕರ್ 5:23 ನಾವು ಧ್ಯಾನ ಮಾಡೋದಾದ್ರೆ, ಇಲ್ಲಿ ಮನುಷ್ಯನಿಗೆ ಮಾತ್ರನೇ ಆತ್ಮವಿರೋದು. ಮೃಗಗಳಿಗೆ ಬಂದ್ಬಿಟ್ಟು ಶರೀರ ಪ್ಲಸ್ ಶ್ವಾಸ, ಗಾಳಿ ಶ್ವಾಸದು ಮಾತ್ರನೇ ಇರೋದು. ಮನುಷ್ಯನಿಗೆ ಮಾತ್ರನೇ ಆತ್ಮ ಇರೋದು. ಇಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸೋಣ. 2 ಥೆಸಲೋನಿಕರ್ 5:23, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಅವ್ರು ನಮ್ಮನ್ನು ಪವಿತ್ರ ಮಾಡಲಿ, ಪರಿಪೂರ್ಣವಾದ ಪವಿತ್ರತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲಿ. ನಮ್ಮ ಪ್ರಾಣ, ಆತ್ಮ, ಶರೀರ 3 ಇದೆ ನೋಡ್ರಿ. ದೇವರು ಬಂದಾಗ ಇದರಲ್ಲಿ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡಲಿ. ಈ ರೀತಿ ಯಾವ ದೋಷ ಇಲ್ಲದೆ ಇದ್ದರೆ ಮಾತ್ರನೇ ನಾವು ಪರಲೋಕ ರಾಜ್ಯಕ್ಕೆ ಹೋಗೋದಿಕ್ಕಾಗುತ್ತೆ. ಈ ದಿನದಲ್ಲಿ ಧ್ಯಾನ ಭಾಗಕ್ಕಾಗಿ ದೇವ್ರು ಕೊಟ್ಟಿರೋದು ಏನಂತ ಹೇಳಿದ್ರೆ, ಮನುಷ್ಯನಿಗೆ ಮಾತ್ರನೇ ಆತ್ಮ ಇರೋದು. ಈ ಆತ್ಮದಿಂದನೇ 2 ಇರುತ್ತೆ. ಇದು ಸೈತಾನ ಬಂದು ಪಾಪ ಮಾಡೋಕ್ಕೆ ಪ್ರೇರೇಪಿಸ್ತಾನೆ. ದೇವರು ಬಂದು ಅದನ್ನೇ ರಕ್ಷಣೆ ಹೊಂದಿ ಹಳೆ ಪಾಪ ಎಲ್ಲ ತೊಳೆಯಲ್ಪಟ್ಟು ಯೇಸು ಸ್ವಾಮಿ ಬಂದಾಗ ಅವ್ರ ಆತ್ಮಿಕದಲ್ಲಿ ಬೆಳೆಯೋದಿಕ್ಕೆ, ಸೈತಾನನು ಒಳಗೆ ಎಂಟ್ರ್ ಆಗೋದಿಕ್ಕೆ, ಶರೀರ ಹೆಂಗೆ ಊಟ ಮಾಡದೇ ಇದ್ದರೆ ಬಳನಿತ ಆಗುತ್ತೋ ಅದೇ ರೀತಿ ಒಂದು ದಿನ ಪ್ರಾರ್ಥನೆ ಮಾಡದೆ ಹೋದ್ರೂ ಆತ್ಮ ಬಲನಿತ ಆಗುತ್ತೆ. ಅದರಿಂದ ಆತ್ಮಕ್ಕೆ ಬಲವಾಗಿರುವ ಪ್ರಾರ್ಥನೆಗಳು, ವಾಕ್ಯದಿಂದ ನಾವು ಧೈರ್ಯ ತಂದುಕೊಂಡು, ವಿಶ್ವಾಸ ಹೆಚ್ಚಿಸಿಕೊಂಡು, ನಂಬಿಕೆ ಸಮಾಧಾನದಿಂದ ಲೋಕದಲ್ಲಿ ನಾವು ಈ ಪ್ರಯಾಣವನ್ನು ಮಾಡಬೇಕಾಗಿದೆ. ಇದರಲ್ಲಿ ಆದಿಕಾಂಡ 6:3 ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾರೆ ವಾಕ್ಯದಲ್ಲಿ, ಆಗ ಯೆಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಅವರು ಭ್ರಷ್ಟರಾದ್ರಿಂದ ವ್ಯರ್ಥರೆ. ದೇವರ ಆತ್ಮ ಮನುಷ್ಯರಲ್ಲಿ ಯಾವಾಗಲೂ ಆಳೆಯ ನಾವೇ. 1 ಕೊರಿಂಥಿಯರ್ 3:16 ನೋಡೋದಾದ್ರೆ, ನಾವೇ ಆಲಯವಾಗಿದ್ದೀವಿ ಅಂತ ಹೇಳಿ ನಾವು ನೋಡ್ತೀವಿ. ನಾವೇ ಆಲಯವಾಗಿದ್ದೀವಿ, ದೇವರ ಆಲಯವೇ ಪವಿತ್ರವಾದದ್ದು, ಆಲಯ ನೀವೇ ಅಂತ ಹೇಳಿ ನೋಡ್ತೀವಿ. ಈ ಆಲಯದಲ್ಲಿ ದೇವರು ಆತ್ಮನು ಬಂದು, ಪರಿಶುದ್ಧಾತ್ಮನು ಬಂದು ನಿವಾಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದರೆ ಒಂದು ಸಲ ಪ್ರಾರಂಭದಲ್ಲಿ 10ನೇ ಶತಮಾನವಾದ ನೋವನ ಕಾಲದಲ್ಲಿ ಪಾಪ ಹೆಚ್ಚಾಗಿರೋದ್ರಿಂದ ನಾವು ನಮ್ಮ ಆತ್ಮವನ್ನು ಸೈತಾನಿಗೆ ಒಪ್ಪಿಸಿಕೊಟ್ಟಿದ್ದೀವ, ದೇವರಿಗೆ ಒಪ್ಪಿಸಿಕೊಟ್ಟಿದ್ದೀವ, ಯಾರು ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿ ನಡೆಸ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡಿ ನೋಡಿದ್ರೆ, ಇಲ್ಲಿದೆ ಆದಿಕಾಂಡ 6 ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರೋದ್ರಿಂದ ಇದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರೋದನ್ನು ಯೆಹೋವನು ನೋಡಿ ತನ್ನ ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅಂದರೆ ಬರೀ ಹೃದಯದಲ್ಲಿ, ಮೈಂಡಲ್ಲಿ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಿರೋದ್ರಿಂದ ಯೇಸು ಸ್ವಾಮಿ ಆಯುಸ್ಸನ್ನು ನಾವು ನೋಡಿದ್ರೆ ಆ ಕಾಲದಲ್ಲೆಲ್ಲ ಬಂದ್ಬಿಟ್ಟು 969 ವರ್ಷಗಳು ಕೂಡ ಮೆತುಶಲನೆಲ್ಲ ಅಷ್ಟು ವರ್ಷಗಳು ಬದುಕಿದ್ದಾರೆ, 1000 ವರ್ಷವರೆಗೂ ಬದುಕಿರ್ತಾರೆ. ಆದರೆ ಪಾಪ ಹೆಚ್ಚಾಗ್ತಾ ಏನಾಗುತ್ತೆ ಅಂದರೆ 120ಗೆ ಬರುತ್ತೆ. ಆದರೆ ದಾವೀದನ ಕೀರ್ತನೆಯಲ್ಲಿ ಬಂದ್ಬಿಟ್ಟು ಅದು 80ಗೆ ಬರುತ್ತೆ. ಈ ರೀತಿಯಾಗಿ ಎಲ್ಲಿ ನೋಡಿದ್ರು ಕೂಡ ಪಾಪಗಳು ಹೆಚ್ಚಾಗಿರೋದ್ರಿಂದ ನಮ್ಮ ಹೃದಯಾಂತರಾಳದಲ್ಲಿ ದೇವರಿಗಿಂತ ಹೆಚ್ಚಾಗಿ ನಾವು ಪಾಪಕ್ಕೆ ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಡೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ದೇವರ ಐಕ್ಯತೆ ನಮ್ಮ ಹೃದಯಾಂತರಾಳದಲ್ಲಿ ಇಳಿದಾಗೆ ಹೋಗ್ತಾ ಇದೆ. ನಾವು ಹೃದಯಾಂತರಾಳದಲ್ಲಿ ದೇವರನ್ನು ಯಾವಾಗಲೂ ಪ್ರಸನ್ನತೆಯಲ್ಲಿ, ಮಹಿಮೆಯಲ್ಲಿ, ಅವರ ಕೃಪೆಯಲ್ಲಿ ಯಾವಾಗಲೂ ದಾವೀದ ಹೇಳ್ತಾ ಇರ್ತಾರೆ, ನನ್ನ ಹಿಂದೆ ಮುಂದೆ ಯಾವಾಗಲೂ ನಾನು ಮುಂದೆ ಇಟ್ಟಿದ್ದೀನಿ ದೇವರನ್ನ ಅಂತೇಳಿ. ಎಷ್ಟೋ ರಾಜನಾಗಿರೋದ್ರಿಂದ ಎಷ್ಟೋ ಸಮಸ್ಯೆಗಳಿರ್ತವೆ, ಅವರಿಗೆ ಎಷ್ಟೋ ಹೋರಾಟಗಳಿದ್ರೂ ಕೂಡ ದೇವ್ರನ್ನ ಯಾವಾಗಲೂ ಮುಂದೆ ಇಟ್ಟಿದ್ದಾರೆ. ಯೆರೆಮೀಯನ ವಾಕ್ಯ 17:9 ನಾವು ಓದೋಣ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಾಂತರಗಳನ್ನು ಶೋಧಿಸುವನು ಆಗಿದ್ದೇನೆ.
ನೋಡ್ರಿ, ಬೈಬಲ್ ವಾಕ್ಯದಲ್ಲಿ ಅವ್ರು ಬಂದ್ಬಿಟ್ಟು ಒಬ್ಬರನ್ನ ಆಶೀರ್ವದಿಸ್ಬೇಕಂದ್ರೆ ಹೃದಯ ನೋಡ್ತಾ ಇದಾರಂತೆ. ಅವರ ಹೃದಯಗಳನ್ನ ನೋಡ್ಬಿಟ್ಟು ಹೃದಯಗಳನ್ನು ಪರೀಕ್ಷಿಸುವನು, ಅಂತರಾಂತರಗಳನ್ನು ಶೋಧಿಸುವನು ಆಗಿದ್ದಾನೆ. ಯಾಕಂದ್ರೆ ಸೃಷ್ಟಿ ಮಾಡಿದಾರೆ ಅವರು. ಇವಾಗ ಯಾರೋ ಒಬ್ರು ಒಂದು ಸೆಲ್ ಫೋನ್ ಸೃಷ್ಟಿ ಮಾಡಿದ್ದಾರೆ ಪ್ರಾರಂಭದಲ್ಲಿ. ಇವಾಗ ರಿಪೇರಿ ಮಾಡೋರೆಲ್ಲ ಅವರೇ ಅದನ್ನ ಕಂಡುಹಿಡಿದಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನಿಮಗೆ ಸೆಲ್ ಫೋನ್ ರೆಡಿ ಮಾಡಕ್ ಬರುತ್ತಂದ್ರೆ ಅವ್ರ ಮನಸ್ಸಿನಲ್ಲಿ ನಗುತ್ತಾರೆ. ಯಾಕಂದ್ರೆ ಅದನ್ನ ಸೃಷ್ಟಿ ಮಾಡಿದ್ ನಾನೇ ಅಂತ. ಮನುಷ್ಯರು ಹೃದಯದಲ್ಲಿ ಏನು ಯೋಚನೆ ಮಾಡ್ತಾರಂತ ಯಾರಿಗೂ ಗೊತ್ತಾಗೋದಿಲ್ಲ, ದೇವ್ರಿಗೆ ಮಾತ್ರನೇ ಗೊತ್ತು. ಅದರ ಅಂತರಾಂದ್ರಿಗಳನ್ನ ಶೋಧಿಸಿ ಅದನ್ನ ಪರೀಕ್ಷಿಸಿ ಅದನ್ನ ನೋಡಿ ಬ್ಲೆಸ್ ಮಾಡ್ತಾರಂತೆ. ಆತ್ಮವನ್ನು ನೋಡಿ ಬ್ಲೆಸ್ ಮಾಡ್ತಾರಂತೆ. ಅದರಿಂದ ನಾವು ರಕ್ತ ಸಾಕ್ಷಿಯಾಗಿ ಸೇವಕರು ಮರಣ ಹೊಂದಿದ್ರು. ಅವ್ರನ್ನ ಕೊಲೆ ಮಾಡಿ ಪ್ರಾಣ ತೆಗೆದ್ಬಿಟ್ರು. ಅವಾಗ ಬೈಬಲಿಂದ ವಾಕ್ಯಗಳನ್ನೆಲ್ಲ ದೇವರು ಮೆಮರೈಸ್ ಮಾಡ್ತಾರೆ. ಏನಂದ್ರೆ, ಆತ್ಮವನ್ನು ಕೊಳ್ಳೋದಿಕ್ಕೆ ಯಾರಿಂದ ಸಾಧ್ಯ? ಏನು ಶರೀರದಿಂದ ಆತ್ಮವನ್ನು ಬೇರ್ಪಡಿಸ್ಬೋದು ಅಷ್ಟೇ. ಶರೀರ ಮಣ್ಣಿಗೆ ಹೋಗುತ್ತೆ, ಆತ್ಮ ಬಂದ್ಬಿಟ್ಟು ಪ್ಯಾರಡೈಸ್ ಅಲ್ಲಿ ಇರುತ್ತೆ. ಒಂದು ಸಮಯ ದೇವರು ಬಂದಾಗ ಇವಾಗ ಮಹಿಮೆ ಶರೀರವಾಗಿ ಮಾರ್ಪಡುತ್ತದೆ. ಆ ಸರಿ ಎತ್ತಲ್ಪಟ್ಟು ಪರಲೋಕ ರಾಜ್ಯದಲ್ಲಿ ದೇವ್ರ ಜೊತೆ ಯಾವಾಗಲೂ ಇರ್ತದೆ. ಬೈಬಲಲ್ಲಿ ಕೂಡ ವಾಕ್ಯ ಹೇಳುತ್ತೆ, ಶರೀರವನ್ನು ಆತ್ಮವನ್ನು ಕೊಳ್ಳುವರಿಗೆ ಎದುರಿರಿ, ಅಂದ್ರೆ ದೇವರಿಗೆ ಎದುರಿರಿ. ಬರೀ ಶರೀರವನ್ನು ಕೊಳ್ಳೋನಿಗೆ ಎದುರ್ಬೇಡ್ರಿ. ಯಾರಾದ್ರೂ ಕೊಲ್ಬೇಕಂದ್ರೆ ಶರೀರದಿಂದ ಆತ್ಮನ ಬೇರ್ಪಡಿಸ್ತಾರೆ. ಮರ್ಡರ್ ಮಾಡಿದ್ರೆ ಆಗ್ಲಿ, ಆವಾಗ ಆತ್ಮ ಬೇರಾಗುತ್ತೆ, ಶರೀರ ಬೇರಾಗುತ್ತೆ. ಆದ್ರೆ ಆತ್ಮನ ಹಿಡಿದು ಕೊಲ್ಲಕ್ಕಾಗೋದಿಲ್ಲ. ಅದರಿಂದ ಯಾವುದಕ್ಕೆ ಎದುರದಾಗೆ ನೀವು ದೇವರಿಗೆ ಎದುರಬೇಕಾಗಿದೆ. ಅದರಿಂದ ನಾವು ಆತ್ಮನ ಎಲ್ಲದಕ್ಕಿಂತ ಮುಖ್ಯವಾಗಿ ಲೋಕದಲ್ಲಿ ಆತ್ಮಗಳನ್ನ ನಶಿಸಿ ಹೋಗದಾಗೆ ಅದನ್ನ ಕಾಪಾಡ್ಕೊಳ್ಳೋದಿಕ್ಕೆ ನಾವು ನೋಡಬೇಕಾಗಿದೆ, ಹೃದಯವನ್ನು ನೋಡುವವರು. ಅದೇ ರೀತಿಯಲ್ಲಿ ಸಾಮುವೇಲನು ಹೋಗ್ಬಿಟ್ಟು ರಾಜನಾಗಿ ಅಭಿಷೇಕ ಮಾಡ್ಬೇಕಂತ ಹೇಳ್ಬಿಟ್ಟು ಈಶಾನ ಮನೆಗೆ ಹೋದಾಗ ಸರಿ 7 ಜನನ ನಿಂದ್ರಿಸ್ತಾರೆ. ಎಲ್ಲರೂ ಒಬ್ಬೊಬ್ಬರಾಗಿ ಇವನೇ ರಾಜ ಹೈಟ್ ವೆಯ್ಟ್ ನೋಡ್ಬಿಟ್ಟು ಅಭಿಷೇಕ ಮಾಡಕ್ ಹೋದಾಗ ದೇವ್ರು ಹೇಳ್ತಾರೆ, ನೀನು ಮುಖವನ್ನು ನೋಡಿ ಅವ್ರನ್ನ ಆಶೀರ್ವದಿಸ್ತಾ ಇದೆಯಾ, ನಾನು ಇವ್ರನ್ನೆಲ್ಲ ದಬ್ಬಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಿಲ್ಲ ಅಂತಾರೆ. ಇದೇನಿದು ಈಶಾನ ಮಕ್ಕಳು ಇಷ್ಟೇನ ಅಂತೇಳಿ ಮತ್ತೆ ಇವರೇ ಬಾಯಿ ತೆಗೆದು ಕೇಳ್ತಾರೆ, ಬೇರೆ ಯಾರಾದ್ರೂ ಮಕ್ಕಳಿದಾರ ನಿನಗೆ ಅಂತ ಕೇಳಿದಾಗ ಇಲ್ಲ, ಒಬ್ಬ ಇದ್ದಾನೆ ಅಂತ. ತಂದೆನೇ ಮರ್ತು ಬಿಟ್ಟಿದ್ದಾರೆ. ಅವನ ಕರೆ ಕಳಿಸ್ರಿ, ಬರೋವರೆಗೂ ಯಾರು ಊಟ ಮಾಡೋದು ಬೇಡ ಅಂತ ಹೇಳಿ ಅವರು ಮತ್ತೆ ಕರೆ ಕಳಿಸಿದ ಮೇಲೆ ಅವ್ನು ದೂರದಿಂದ ಬರ್ಬೇಕಾರೆ ಇವನೇ ಅಂತ ಹೃದಯ ಅಂತರಾಳದಲ್ಲಿ ಅವಾಗ ಅಭಿಷೇಕ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಅವನು ಕಾಡಿನಲ್ಲಿ ದೇವರನ್ನ ಸ್ತುತಿಸುವನಾಗಿದ್ದನು. ದೇವರು ಹೃದಯವನ್ನು ನೋಡಿ ಎಲ್ಲರಿಗಿನ ಕಡೆಯವನವ್ರನ್ನ ರಾಜನಾಗಿ ಮಾರ್ಪಡಿಸ್ತಾರೆ. ಯಾಕಂದ್ರೆ ಹೃದಯ ನೋಡಿ ಬ್ಲೆಸ್ ಮಾಡೋರು. ಅವಾಗ ಅದು ಯಾವಾಗಲೂ ಅವರು ದಾವಿದ ಅದನ್ನ ಮರಿದಾಗೆ, ನಾನು ದನ ಕಾಯ್ತಾ ಇದ್ದೆ, ದನಗಳಿಂದ ಓಡ್ತಾ ಇರೋನ್ನ ರಾಜನಾಗಿ ಮಾಡಿದ್ರು ಅಂತ. ಆ ರೀತಿಯಾಗಿ ದೇವರು ಹೃದಯವನ್ನು ನೋಡಿ ಬ್ಲೆಸ್ ಮಾಡೋರಾಗಿದ್ದಾರೆ. ಈ ಹೃದಯದಲ್ಲಿ ಕಳವಳಗಳು, ಭಯಗಳು ಎಲ್ಲ ಬರೋದು, ಇದು ಪರಲೋಕ ರಾಜ್ಯಕ್ಕೆ ಹೋಗೋದು, ಎಲ್ಲ ಕಾರ್ಯಗಳು ನಡೆಯೋದೆಲ್ಲ ಹೃದಯದಿಂದನೇ. ಈ ಮನುಷ್ಯನಿಗೆ ಮಾತ್ರನೇ ಹೃದಯ ಕೊಟ್ಟಿರೋದು. ಅದಕ್ಕೋಸ್ಕರನೇ ಮನುಷ್ಯ ಮನೆ ಕಟ್ತಾನೆ, ಏರೋಪ್ಲೇನ್ ಕಂಡುಹಿಡಿತಾರೆ, ಇವರು ಸಾಫ್ಟ್ವೇರ್ಗಳೆಲ್ಲ ಕಂಡುಹಿಡಿತಿದ್ದಾರೆ, ಎಲ್ಲ ಸೆಲ್ ಫೋನ್ಗಳು ಎಲ್ಲ ಕಂಡುಹಿಡಿತಾರೆ. ಯಾಕೆ ಮೃಗಗಳು ಯಾಕೆ ಅವುಗಳು ಮನೆ ಮಾಡ್ಕೊಳ್ಳೋದಿಲ್ಲ, ಬ್ರಷ್ಗಳು ಮಾಡಲ್ಲ, ಬಟ್ಟೆಗಳು ಟೈಲರ್ ಅಂಗಡಿಗಳ ತರ ಬಟ್ಟೆಗಳು ಮಾಡ್ಕೊಂಡು ಯಾಕೆ ಬಾಳಲ್ಲ ಅಂದ್ರೆ ಆತ್ಮ ಇಲ್ಲ. ಈ ಆತ್ಮಕ್ಕೂ ಮೈಂಡಿಗೂ ಕನೆಕ್ಷನ್ ಇರೋದ್ರಿಂದ ಈ ಆತ್ಮವನ್ನು ಜೋಪಾನ ಮಾಡಿಕೊಂಡು ಈ ಕೊಟ್ಟಿರುವ ಆತ್ಮ ಆದಿಕಾಂಡ 2:7 ಯೆಹೋವ ದೇವರು ಮಣ್ಣಿನಲ್ಲಿ ಮನುಷ್ಯನನ್ನ ಅವರ ಸ್ವರೂಪದಲ್ಲೇ ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಊದಿದಾಗ ಮನುಷ್ಯ ಜೀವ ಆತ್ಮ ಆದನು ಅಂತ. ಅವ್ರ ಜೀವ ಆತ್ಮವಾಗಿರುವ ಆ ಮನುಷ್ಯನು ಆ ಆತ್ಮ ನಿತ್ಯ ರಾಜ್ಯಕ್ಕೆ ಹೋಗಿ ಸೇರೋದಿಕ್ಕೆ ನಾವು ಈ ಲೋಕದಲ್ಲಿ ಪ್ರಯಾಸ ಪಡಬೇಕಾಗಿ ದೇವ್ರ ಜೊತೆಯಲ್ಲಿ ಆತ್ಮಿಕದಲ್ಲಿ ತುಂಬಲ್ಪಟ್ಟು ಸೈತಾನ ಕ್ರಿಯೆಗಳನ್ನೆಲ್ಲ ನಿರ್ಮೂಲ ಮಾಡಬೇಕಾಗಿದೆ. ಅವನ್ನ ನಮ್ಮ ಹತ್ರ ಬಿಟ್ಕೊಳ್ಳೋದಾಗಿ ಜಯ ಹೊಂದಿ ನಿತ್ಯ ರಾಜ್ಯಕ್ಕೆ ಹೋಗ್ಬೇಕಾಗಿದೆ. ಅದರಿಂದ ನಾವು ಲೋಕದಲ್ಲಿ ಮಾನಸಿಕ ಆಶೀರ್ವಾದಕ್ಕಿಂತ ರೋಮರಲ್ಲಿ ಇದೆ ವಾಕ್ಯ, ತಿಂದು ಕುಡಿಯುವುದು ದೇವರ ರಾಜ್ಯ ಅಲ್ಲ, ಸಮಾಧಾನವು ನೀತಿಯು ದೇವರ ರಾಜ್ಯವಾಗಿದೆ ಅಂತ ಹೇಳೋ ಪ್ರಕಾರ ನಾವೇನ್ ಮಾಡ್ಬೇಕಂದ್ರೆ ಯಾವಾಗಲೂ ಆತ್ಮೀಯ ಫಲಗಳಿಗಾಗಿ ನಾವು ಪ್ರಯಾಸ ಪಡುವವರಾಗಿರ್ಬೇಕು ಹೊರತು ಯಾವುದೇ ಕಾರಣಕ್ಕೂ ನಾವು ಲೌಕಿಕವಾದ ಆಶೀರ್ವಾದಕ್ಕಿಂತ ಆತ್ಮೀಯ ಆಶೀರ್ವಾದಕ್ಕಿಂತ ಹೆಚ್ಚಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಆವಾಗ ದೇವರ ಈ ಆತ್ಮ ಬಂದ್ಬಿಟ್ಟು ಯಾವಾಗಲೂ
ದೇವರಲ್ಲಿ ರಕ್ಷಣೆ ಆನಂದವನ್ನು ಉಲ್ಲಾಸವನ್ನು ಪಡಿಬೇಕಾಗಿದೆ. ರೋಮರ್ 14:17 ಏಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ನೀತಿ ಇದೆ, ಸಮಾಧಾನ ಇದೆ, ಪವಿತ್ರಾತ್ಮನಿಂದಾಗುವ ಆನಂದ ಇದೆ. ಈ ಆನಂದವನ್ನು ಹೃದಯದಲ್ಲಿ ಅನುಭವಿಸಿ ನಾವು ಲೋಕದಲ್ಲಿ ಇರೋವರೆಗೂ ಅನುಭವಿಸಿ ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ದೇವರು ಸಹಾಯ ಮಾಡಲಿ. ನಾವು ಯಾವಾಗಲೂ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡುವವರಾಗಿ ಜೀವಿಸಬೇಕು. ರೋಮರಲ್ಲಿ ಇನ್ನೊಂದು ವಾಕ್ಯ ಕೂಡ ಇದೆ, ಶರೀರದಿಂದ ಆತ್ಮವನ್ನು ಅಧೀನ ಮಾಡಿಕೊಂಡು ಎಲ್ಲ ಮನುಷ್ಯರು ಜೀವಿಸ್ತಾರಂತೆ. ಆ ರೀತಿ ಜೀವಿಸ್ದಂಗೆ ಆತ್ಮಕ್ಕೆ ಶರೀರ ಅಧೀನವಾಗಿರಬೇಕು. ಆತ್ಮ ಬಂದು ಆಹಾರದಲ್ಲಿ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ದೇವರ ಆಯುಧಗಳನ್ನು ಧರಿಸಿಕೊಂಡು ಆತ್ಮ ಫಲಗಳಲ್ಲಿ ಬೆಳೆದಿರಬೇಕು. ವರಗಳಲ್ಲಿ ಆತ್ಮಶಕ್ತಿ ಇರಬೇಕು. ಆತ್ಮಬಲ, ಶರೀರ ಬಲ ಇರುತ್ತೆ, ಆದರೆ ಆತ್ಮ ವೀಕ್ನೆಸ್ ಆಗಿರ್ತಾರೆ. ಎಲ್ಲದಕ್ಕೂ ಎದುರವರಾಗಿ, ಸ್ವಲ್ಪ ರೋಗಸ್ಥರಾಗಿ, ಬಲಹೀನತೆ ಉಳ್ಳವರಾಗಿರ್ತಾರೆ. ಆ ರೋಗಗಳಾಗಲಿ, ಯಾವುದೇ ಮರಣದ ಭಯವಾಗಲಿ ಯಾವುದಿಲ್ಲದಾಗಿ ಆತ್ಮದಲ್ಲಿ ಫಲ ಕೊಡುವವರಾಗಿ ಜೀವಿಸಿ ಲೋಕ ಯಾತ್ರೆಯನ್ನು ಮುಗಿಸೋದಕ್ಕೆ ದೇವರು ಸಹಾಯ ಮಾಡೋದಕ್ಕೆ ನಾವು ಯಾವಾಗಲೂ ಆತ್ಮಿಕ ಮನುಷ್ಯರಾಗಿ, ಸ್ಪಿರಿಚುವಲ್ ಮನುಷ್ಯರಾಗಿ ದೇವರ ಐಕ್ಯತೆಯಲ್ಲಿ ಬೆಳೆಯೋದಕ್ಕೆ ದೇವರು ಸಹಾಯ ಮಾಡಲಿ. ಆಮೇನ್.